ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷ ನವಮಿ ತಿಥಿ ಸ್ವಾತಿ ನಕ್ಷತ್ರ ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಟಿ. ನರಸೀಪುರದಲ್ಲಿ ಯುವಕನ ಹುಚ್ಚಾಟ, ಕೈಯಲ್ಲಿ ಚಾಕು ಹಿಡಿದು ಪಟ್ಟಣ ಸುತ್ತಿದ ಅನಾಮಿಕ, ಭಯದಿಂದ ಬೆಚ್ಚಿಬಿದ್ದ ಸಾರ್ವಜನಿಕರು, ಯುವಕನನ್ನು ವಶಕ್ಕೆ ಪಡೆದ ಪೊಲೀಸರು, ತನಿಖೆ ಆರಂಭ. ಬಿಜೆಪಿ ನಾಯಕರಿಂದ ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಯತ್ನ, ಆರ್. ಅಶೋಕ್ ಸೇರಿ ಹಲವರು ಪೊಲೀಸ್ ವಶ. ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆದ ಕೈ ಕಾರ್ಯಕರ್ತ ಕಾಲ್ನಡಿಗೆಯಲ್ಲಿ ಕಮಿಷನರ್ ಕಚೇರಿಗೆ ತೆರಳಿ ಕ್ರಮಕ್ಕೆ ಮನವಿ. ಕೊಪ್ಪಳದಲ್ಲಿ ರೈತರ ಹುತಾತ್ಮರ ದಿನದ ಅಂಗವಾಗಿ ನಡೆದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಫ್ಯಾಕ್ಟರಿ ಗೇಟ್ ಮುರಿದು ಒಳನುಗ್ಗಿದ ರೈತರು, ಪರಿಸ್ಥಿತಿ ನಿಯಂತ್ರಿಸಲು ಸ್ಥಳದಲ್ಲಿದ್ದ ಡಿಸಿಎಸ್ಪಿ ಹರಸಾಹಸ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳ ನಡುವೆ ನಡೆದ ಹೊಡೆದಾಟ ಆತಂಕಕ್ಕೆ ಕಾರಣವಾಗಿದೆ. ಕಾಲೇಜು ಯುವಕನೊಬ್ಬನ ಮೇಲೆ ಮತ್ತೊಂದು ಕಾಲೇಜಿನ ವಿದ್ಯಾರ್ಥಿಗಳ ಗುಂಪು ಏಕಾಏಕಿ ದಾಳಿ ನಡೆಸಿದ ಘಟನೆ ಸಾರ್ವಜನಿಕರ ಗಮನ ಸೆಳೆದಿದೆ. ಯುವಕರು ರಸ್ತೆಯಲ್ಲೇ ಪರಸ್ಪರ ಅಟ್ಟಾಡಿಸಿಕೊಂಡು ಹಲ್ಲೆ ನಡೆಸಿದ ಪರಿಣಾಮ ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಘಟನೆಯ ವೇಳೆ ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಲು ಪ್ರಯತ್ನಿಸಿದರು. ಹಲ್ಲೆಯಲ್ಲಿ ಗಾಯಗೊಂಡ ವಿದ್ಯಾರ್ಥಿಗೆ ಚಿಕಿತ್ಸೆ ನೀಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಘಟನೆಗೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರು ಜಿಲ್ಲೆಯ ಟಿ. ನರಸೀಪುರ ಪಟ್ಟಣದಲ್ಲಿ ಕೈಯಲ್ಲಿ ಚಾಕು ಹಿಡಿದು ಅನಾಮಿಕ ವ್ಯಕ್ತಿಯೊಬ್ಬ ವಿವಿಧ ಪ್ರದೇಶಗಳಲ್ಲಿ ಓಡಾಡಿದ ಪರಿಣಾಮ ಸಾರ್ವಜನಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಯಿತು. ವ್ಯಕ್ತಿಯ ವರ್ತನೆ ಅನುಮಾನಾಸ್ಪದವಾಗಿದ್ದರಿಂದ ಸ್ಥಳೀಯರು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಘಟನೆಯಿಂದ ಕೆಲಕಾಲ ಪಟ್ಟಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು, ಸಾರ್ವಜನಿಕರು ಭಯಭೀತರಾಗಿದ್ದರು. ವ್ಯಕ್ತಿ ಚಾಕು ಹಿಡಿದು ಓಡಾಡಲು ಕಾರಣವೇನು ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಪೊಲೀಸರು ಆತನ ಹಿನ್ನೆಲೆ ಹಾಗೂ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆಸಿದ್ದಾರೆ. ಗಾಡಿ ಸ್ಟಾರ್ಟ್ ಆಗಿರಲಿ ಬೈ, ನಮ್ಗೆ ಅದಕ್ಕೆ ಭಯ. ಗಾಡಿ ನಮ್ಮ ಮನೆ ಬರೋಕ್ಕಿತ್ತು. ಗಾಡಿ ತಿಳಿಸಿ ಬೈ, ಗಾಡಿ ಹತ್ರ ಉಂಟಲ್ಲ. ಹಾಂ, ಹೋಗಿ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಕಿಡಿಗೇಡಿಗಳ ದುಷ್ಕೃತ್ಯದಿಂದ ರೈತನೊಬ್ಬ ಸಂಕಷ್ಟಕ್ಕೆ ಸಿಲುಕಿರುವ ಘಟನೆ ಹಾಸನದ ಗ್ರಾಮವೊಂದರಲ್ಲಿ ನಡೆದಿದೆ. ರೈತರು ಬೆಳೆದಿದ್ದ ಶುಂಠಿ ಬೆಳೆಗೆ ನೀರುಣಿಸುವ ಕೊಳವೆಬಾವಿಗೆ ಕಲ್ಲು ಹಾಗೂ ಬಾಟಲಿಗಳನ್ನು ಹಾಕಿ ಹಾನಿ ಮಾಡಿರುವುದಾಗಿ ಆರೋಪಿಸಲಾಗಿದೆ. ಅಲ್ಲದೆ ಕೊಳವೆಬಾವಿಯ ವಿದ್ಯುತ್ ಕೇಬಲ್ ಕತ್ತರಿಸಿ ಡ್ರಮ್ಗೆ ರಂಧ್ರ ಮಾಡಿ ಮೋಟಾರನ್ನು ಕಳ್ಳತನ ಮಾಡಿರುವುದರಿಂದ ನೀರಾವರಿ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಒಣಗುವ ಆತಂಕ ಎದುರಾಗಿದೆ. ದುಷ್ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ನಷ್ಟಕ್ಕೆ ಪರಿಹಾರ ನೀಡುವಂತೆ ರೈತರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಗ್ರಾಮದ ಬಡ ರೈತ ನಾನು. ಜೋಳ ಒಣಗಿ ಹೋಗಿದೆ, ಬೆಳೆ ಸುಳಿ ಬಂದಿದೆ. ಅದಕ್ಕೆ ನೀರು ಒದಗಿಸಬೇಕಂತ ಬೋರ್ ಕೊರೆಸಿದ್ದೆ. ಅದರಲ್ಲಿ ದುಡ್ಡಿಲ್ಲದೆ ಹಣದ ಅಭಾವದಿಂದ ಮೋಟ್ರ್ ಇಳಿಸಿರಲಿಲ್ಲ. ಆ ಬಾವಿ ಮುಚ್ಚಳವನ್ನು ಒಡೆದು ಅದಕ್ಕೆ ಕಲ್ಲು ಎಲ್ಲ ತುರುಕಿ ಬಾಟ್ಲು ಹಾಕಿ ಇದು ಮಾಡಿದ್ದಾರೆ. 700 ಅಡಿ ಬಾವಿ, ಅದಕ್ಕೆ ಈ ಥರ ಮಾಡಿ ಹಾಕಿದ್ದಾರೆ ನೋಡಿ. ಇನ್ನೊಂದು ಕೊಳವೆ ಬಾವಿ ಕೇಬಲ್ ಕಟ್ ಮಾಡ್ಕೊಂಡು ಡ್ರಮ್ಮನ್ನು ಚುಚ್ಚಿ ಮೋಟ್ರನ್ನು ಕಳ್ಳತನದಿಂದ ತಗೊಂಡು ಹೋಗಿದ್ದ. ಈ ಬೆಳೆಗೆ ನೀರು ಹೊಡೆಯಲು ನನಗೆ ದಾರಿ ಕಾಣದಂತ ಇದೆ. ಏನೋ ಮಾಡೋದಂತ ಭಾರಿ ತೊಂದರೆಯಲ್ಲಿ ಸಿಲುಕಿದ್ದೇನೆ. ಈ ಕಿಡಿಗೇಡಿಗಳನ್ನು ಹಿಡಿದು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿಚಾರ್ಜ್ ನಡೆಸಿರುವುದನ್ನು ವಿರೋಧಿಸಿ ಎಐಡಿಎಸ್ಪ ಹಾಸನ ಜಿಲ್ಲಾ ಕೌನ್ಸಿಲ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಮಂಗಳವಾರ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಮಾತನಾಡಿ, ನೀಟ್ ಯುಜಿ ಪರೀಕ್ಷೆಯಲ್ಲಿನ ಅಕ್ರಮವನ್ನು ವಿರೋಧಿಸಿ ಸಂಸತ್ ಚಲೋ ಕಾರ್ಯಕ್ರಮದಡಿ ಸಂಸತ್ತಿನತ್ತ ಶಾಂತಿಯುತವಾಗಿ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಯುವಕರ ಮೇಲೆ ಬಲಪ್ರಯೋಗ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು.
ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು, ಮುಂಚಿತವಾಗಿ ಘೋಷಿಸಲಾದ ಶಾಂತಿಯುತ ಮೆರವಣಿಗೆಗೆ ಅನುಮತಿ ನಿರಾಕರಿಸಿ ಲಾಠಿಚಾರ್ಜ್ ನಡೆಸಿರುವುದು ಅಪ್ರಜಾಸತ್ತಾತ್ಮಕ ಕ್ರಮ ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರದ ದಮನಕಾರಿ ಧೋರಣೆಯನ್ನು ವಿದ್ಯಾರ್ಥಿ ಸಮುದಾಯ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು, ನೀಟ್ ಪರೀಕ್ಷೆಯ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಇವತ್ತು ಹೇಮಾವತಿ ಸ್ಟ್ಯಾಚ್ಯೂ ಮುಂದೆ ಹಾಸನದಲ್ಲಿ ವಿದ್ಯಾರ್ಥಿಗಳು ನಾವು ಪ್ರತಿಭಟನೆನ ಮಾಡ್ತಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ನಿನ್ನೆ ದೆಹಲಿಯಲ್ಲಿ ಏನು ವಿದ್ಯಾರ್ಥಿ ಯುವ ಜನರು ಆ ಪಾರ್ಲಿಮೆಂಟ್ ಚಲೋಯಲ್ಲಿ ಭಾಗವಹಿಸಿದ್ರು, ಆ ವಿದ್ಯಾರ್ಥಿ ಯುವ ಜನರ ಮೇಲೆ ಏನು ಲಾಠಿ ಚಾರ್ಜ್ ನ ಮಾಡಿದ್ದಾರೆ, ಮತ್ತೆ ಟಿಯರ್ ಗ್ಯಾಸ್ ನ ಪ್ರಯೋಗ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಿದೀವಿ. AIDS ವಿದ್ಯಾರ್ಥಿ ಸಂಘಟನೆ ಇದನ್ನ ಅತ್ಯುಗ್ರವಾಗಿ ಖಂಡಿಸುತ್ತೆ ಸ್ನೇಹಿತರೆ. ಇವತ್ತು ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮ್ 23 ಲಕ್ಷ ವಿದ್ಯಾರ್ಥಿಗಳು ಬರ್ದಿದ್ದಾರೆ. ನೀಟ್ ಪೇಪರ್ ಲೀಕ್ ಆಗಿದೆ. ಇದಕ್ಕೆ ಏನು ಕಾರಣರಾಗಿರೋ ಅಂತ NTA ಟೆಸ್ಟಿಂಗ್ ಏಜೆನ್ಸಿ ಏನ್ ನಡೆಸಿದೆ, ಇವತ್ತು ಬರೀ ನೀಟ್ ಪೇಪರ್ ಒಂದೇ ಅಲ್ಲ, ಅವ್ರು ನಡೆಸಿರೋಂತ 100 ಪೇಪರ್ಗಳು ಎಕ್ಸಾಮ್ ಪೇಪರ್ಸ್ ಲೀಕ್ ಆಗಿದಾವೆ. ಈ ಒಂದು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡೋದಕ್ಕೆ NTA ಲಾಯಕ್ಕಿಲ್ಲ. ಇವತ್ತು ನೀವು ಅದನ್ನ ತೆಗ್ದಾಕಿ, ಅದನ್ನ ರದ್ದು ಮಾಡಿ, ಜೊತೆಗೆ ಈ ಒಂದು ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವರ ಒಂದು ಜವಾಬ್ದಾರಿನ ತಗೊಂಡು ನೈತಿಕ ಹೊಣೆನ ಹೊತ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಿನ್ನೆ ಏನು ಹೋರಾಟ ಆಗ್ತಿತ್ತು, ಆ ಹೋರಾಟದ ಹತ್ತಿಕ್ಕದಕ್ಕೆ ಇವತ್ತು ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದನ್ನ ವಿರೋಧಿಸ್ತೀವಿ ಸ್ನೇಹಿತರೆ. ನಮ್ಮ ದೇಶ ಇವತ್ತು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಕರಿತೀವಿ. ಇವತ್ತು ಈ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲೇನೆ ಇವತ್ತು ಸ್ಟೂಡೆಂಟ್ಸ್ ಯೂತ್ಸ್ ನ್ಯಾಯ ಕೇಳೋದಕ್ ಬಂದ್ರೆ ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಲಾಠಿ ಚಾರ್ಜ್ ಎಸಗ್ತಿದ್ದಾರೆ. ಇದನ್ನ ನಾವು ವಿರೋಧಿಸ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ, ಇದು ನಿಜವಾದ ಏನು ಡೆಮೋಕ್ರೆಟಿಕ್ ಕಂಟ್ರಿನಾ? ಇದು ಏನು ಯೂತ್ಸಿಗೆ ಸ್ಟೂಡೆಂಟ್ಸ್ ನ ಇವತ್ತು ಈ ತರ ನಡೆಸ್ಕೊಳ್ಳೋದು ಯಾವ ರೀತಿ ನ್ಯಾಯ? ಇದನ್ನ ಪ್ರಶ್ನೆ ಮಾಡ್ತಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಪ್ರಸ್ತಾಪಿತ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡುವಂತೆ ಭಾರತೀಯ ಕಿಸಾನ್ ಸಂಘ ಆಗ್ರಹಿಸಿದೆ. ಫಲವತ್ತಾದ ಕೃಷಿ ಭೂಮಿಯನ್ನು ಟೌನ್ಶಿಪ್ ಹೆಸರಿನಲ್ಲಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದು ರೈತರ ಬದುಕಿಗೆ ದೊಡ್ಡ ಹೊಡೆತವಾಗಲಿದೆ ಎಂದು ಸಂಘದ ಮುಖಂಡರು ಆರೋಪಿಸಿದರು. ರೈತರಿಗೆ ಭೂಮಿ ಕೇವಲ ಆಸ್ತಿಯಲ್ಲ, ಅದು ಅವರ ಜೀವನೋಪಾಯ ಹಾಗೂ ಮುಂದಿನ ಪೀಳಿಗೆಯ ಭದ್ರತೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಯೋಜನೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಹಾಗೂ ಪ್ರತಿಭಟನೆ ನಡೆಸಿದ ರೈತರ ವಿರುದ್ಧ ದಾಖಲಿಸಿರುವ ಕೊಲೆ ಯತ್ನ ಸೇರಿದಂತೆ ಎಲ್ಲ ಪ್ರಕರಣಗಳನ್ನು ಬೇಷರತ್ತಾಗಿ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ರೈತರ ಹಿತಾಸಕ್ತಿಗೆ ಧಕ್ಕೆ ತರುವ ಯಾವುದೇ ಕ್ರಮವನ್ನು ವಿರೋಧಿಸುವುದಾಗಿ ಸಂಘ ಎಚ್ಚರಿಕೆ ನೀಡಿದೆ. ಈ ದಿನ ಏನು ಬಿಡದಿಯಲ್ಲಿ ರೈತರ ಮೇಲೆ FIR ಆಗಿದೆ, ತುಂಬಾ ತೀವ್ರವಾಗಿರೋ ಒಂದು ವಿರುದ್ಧ ಮತ್ತೆ ಟೌನ್ಶಿಪ್ ನ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ನ ಹಮ್ಮಿಕೊಂಡಿರ್ತೀವಿ. ಅರ್ಧದಷ್ಟು ಭಾಗ ರೈತರನ್ನ, ರೈತಾಪಿ ವರ್ಗನ ನಂಬಿ ಈ ದೇಶದ ಜನರು ಬದುಕ್ತಾ ಇದ್ದಾರೆ. ಟೌನ್ಶಿಪ್ ಮಾಡ್ತೀರಾ, ಸಿಮೆಂಟ್ ಸಿಗುತ್ತೆ, ಕಬ್ಬಿಣ ಸಿಗುತ್ತೆ, ಜಲ್ಲಿ ಎಲ್ಲ ಸಿಗ್ತದೆ. ಆ ನಂತರ ಟೌನ್ಶಿಪ್ ಆಗ್ತದೆ, 4G 5G 6G ಎಲ್ಲ ಬರುತ್ತೆ. ಆದ್ರೆ ಹೊಟ್ಟೆ ಗಂಜಿ ಕೊಡೋರು ಯಾರು? ಗಂಜಿ ಕೊಡಕ್ಕೆ ರೈತನೇ ಬೇಕು. ಇವತ್ತು ಒಬ್ಬ ಇಂಜಿನಿಯರ್ನ ಹುಟ್ಟಾಕ್ಬೋದು, ಒಬ್ಬ ಡಾಕ್ಟರ್ನ ಹುಟ್ಟಾಕ್ಬೋದು, ಆದ್ರೆ ರೈತನ್ನ ಮತ್ತೆ ಜಮೀನಲ್ಲಿ ಕೆಲಸ ಮಾಡೋರ್ನ ಹುಟ್ಟಾಕೋದು ಕಷ್ಟಕ್ಕೆ ಬಂದಿದೆ. ಹಾಗಾಗಿ ಇನ್ನೊಂದು ಮಾತು ಹೇಳ್ತೀನಿ, ಟೌನ್ಶಿಪ್ ನ ನೀವು 2-3 ವರ್ಷದಲ್ಲಿ ಮಾಡ್ಬೋದು, ಆದ್ರೆ ಒಂದು ತೆಂಗಿನ ಮರನ, ಒಂದು ಅಡಿಕೆ ಮರನ ಬೆಳೆದು 2-3 ವರ್ಷದಲ್ಲಿ ಫಸಲು ತೆಗಿತೀರಾ? ತೆಗಿಯಕ್ಕಾಗಲ್ಲ. ಯಾಕಂದ್ರೆ ಮಕ್ಳ ತರ ಸಾಕಿರ್ತಾರ ಮರಗಳನ್ನ 10-20 ವರ್ಷದಿಂದ. ಆ ಜಾಗದಲ್ಲಿ ಒಂದು ಫೀಲಿಂಗ್ಸ್ ಇರುತ್ತೆ, ಆಚಾರ ವಿಚಾರಗಳು ನಶಿಸಿ ಹೋಗ್ತವೆ. ಜೊತೆಗೆ ಕ್ರಮೇಣ ಹೋಗ್ತಾ ಹೋಗ್ತಾ ಕನ್ನಡಿಗರು ಕಮ್ಮಿ ಆಗ್ಬೋದು. ಹಾಗಾಗಿ ಏನಿದೆ ಟೌನ್ಶಿಪ್, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮಾನ್ಯ ಘನ ಸರ್ಕಾರ. ಮತ್ತೆ ಇನ್ನೊಂದು ಹೇಳ್ತೀನಿ ಅಂತಂದ್ರೆ, ಸಮಾಜ ಇವತ್ತು ರೈತರನ್ನ, ರೈತಾಪಿ ವರ್ಗನ ಎಲ್ಲಿ ಸ್ಟೇಜ್ ಮೇಲೆ ಹೋದ್ರು ದೇಶದ ಬೆನ್ನೆಲುಬು ಅಂತಾರೆ, ಅದು ಹೇಳ್ತಾರೆ. ಆದ್ರೆ ಇವ್ರುಗಳು ಬೆನ್ನು ಮೂಳೆ ಮುರಿಯ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನಮ್ಗಳ ದುರಂತ. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಒಳ್ಳೇದಲ್ಲ ಈ ಸಮಾಜಕ್ಕೆ ಅಂತ ನಾನು ಖಂಡಿತವಾಗಿ ಆಗ್ರಹಿಸ್ತೀವಿ. ಟೌನ್ಶಿಪ್ ನ ಬಿಡಬೇಕು. ಇದೇ ರೀತಿ ಚಿಕ್ಕಮಗಳೂರಿನಲ್ಲಿ ಈ ದಿನ ಎಲ್ಲಾ ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಲ್ಲಾ ತಾಲೂಕು ಮಟ್ಟದಲ್ಲೂ ಒಂದು ಲೆಟರ್ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ದಿನದಲ್ಲಿ ಏನಾದ್ರೂ ದೊಡ್ಡ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಕರೆದ್ರೆ ನಾವೆಲ್ಲ ಹೋಗಕ್ಕೆ ರೆಡಿ ಇದೀವಿ ಅಂತ ಹೇಳ್ತೀವಿ. ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿ ಬಸ್ ಡಿಪೋದಲ್ಲಿ ಚಾಲಕ ಮತ್ತು ವ್ಯವಸ್ಥಾಪಕರ ನಡುವೆ ಮಾತಿನ ಚಕಮಕಿ ತೀವ್ರಗೊಂಡು ಕೈಕೈ ಮಿಲಾಯಿಸಿದ ಘಟನೆ ನಡೆದಿದೆ.
ಕರ್ತವ್ಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಆರಂಭವಾದ ವಾಗ್ವಾದ ಬಳಿಕ ಇಬ್ಬರೂ ಪರಸ್ಪರ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ತಳ್ಳಾಟ ನೂಕಾಟ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆ ಡಿಪೋದಲ್ಲಿದ್ದ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ಎದುರೇ ನಡೆದಿದ್ದು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸಹೋದ್ಯೋಗಿಗಳು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡಿದ್ದು ಘಟನೆ ಕುರಿತು ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವ ಸಾಧ್ಯತೆಯಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ನಗರದ ಕೆಪಿಸಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ತೀವ್ರಗೊಂಡು ರಾಜಕೀಯ ಹೈಡ್ರಾಮಾಗೆ ಕಾರಣವಾಯಿತು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಬಿಜೆಪಿ ನಾಯಕರು, ವಿಪಕ್ಷ ನಾಯಕ ಆರ್ ಅಶೋಕ್, ಜನಾರ್ದನ ರೆಡ್ಡಿ, ಎನ್ ರವಿಕುಮಾರ್, ಎಸ್ಆರ್ ವಿಶ್ವನಾಥ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದು ಬಳಿಕ ಬಿಡುಗಡೆ ಮಾಡಿದರು. ಪ್ರತಿಭಟನೆಯ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದು ಬಿಜೆಪಿ ಶಾಸಕ ಬಿಪಿ ಹರೀಶ್ ಹಾಗೂ ಬಿಜೆಪಿ ನಾಯಕರ ವಾಹನಗಳ ಮೇಲೆ ಮೊಟ್ಟೆ ಎಸೆಯಲಾಯಿತು. ಈ ಘಟನೆಗೆ ಸಂಬಂಧಿಸಿದಂತೆ ದೂರು ಸಲ್ಲಿಸಲು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಬಿಜೆಪಿ ನಿಯೋಗ ಕಾಲ್ನಡಿಗೆಯಲ್ಲೇ ತೆರಳಿತು. ಎಸಿಪಿ ವಾಹನ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದರು. ನಮ್ಮನ್ನು ಕರೆದುಕೊಂಡು ಹೋಗಿ ಮತ್ತೆ ಮೊಟ್ಟೆ ಹೊಡೆಸೋಕ, ನಿಮ್ಮ ವಾಹನ ಬೇಡ, ನಾವು ನಡೆದುಕೊಂಡೇ ಹೋಗುತ್ತೇವೆ ಎಂದು ಅಶೋಕ್ ತಿಳಿಸಿದರು. ಅವರೊಂದಿಗೆ ಹಲವು ಬಿಜೆಪಿ ಮುಖಂಡರು ಕಮಿಷನರ್ ಕಚೇರಿಗೆ ತೆರಳಿ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ರೈತರ ಹುತಾತ್ಮರ ದಿನದ ಅಂಗವಾಗಿ ಕೊಪ್ಪಳದಲ್ಲಿ ನಡೆದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ನೂರಾರು ರೈತರು ಬಾಳೋಟ ಫ್ಯಾಕ್ಟರಿಯ ಮುಖ್ಯದ್ವಾರ ಹಾಗೂ ಕಾಂಪೌಂಡ್ ಗೋಡೆ ಮುರಿದು ಆವರಣಕ್ಕೆ ನುಗ್ಗಿದರು. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇದ್ದರೂ ಪ್ರತಿಭಟನಾಕಾರರು ಹಲವು ದಿಕ್ಕುಗಳಿಂದ ಪ್ರವೇಶಿಸಲು ಯತ್ನಿಸಿದ ವೇಳೆ ಪೊಲೀಸರೊಂದಿಗೆ ತಳ್ಳಾಟ ಪಲ್ಲಾಟ ನಡೆಯಿತು. ಕೊಪ್ಪಳ ಎಸ್ಪಿ ಡಾ ರಾಮ್ ಎಲ್ ಅರಸಿದ್ದಿ ಹಾಗೂ ಹೆಚ್ಚುವರಿ ಜಿಲ್ಲಾಧಿಕಾರಿ ಹೇಮಂತ್ ಕುಮಾರ್ ಸ್ಥಳದಲ್ಲೇ ಇದ್ದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಇದೇ ವೇಳೆ ಫ್ಯಾಕ್ಟರಿ ಆವರಣದ ಬಸವಪುರ ಕೆರೆಗೆ ಹಾರಿದ ಯುವಕನನ್ನು ಪೊಲೀಸರು ರಕ್ಷಿಸಿದರು. ಘಟನೆಯಿಂದ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಲಾಗಿದೆ.
ಧಾರವಾಡದ ಹೊರವಲಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂದಕಕ್ಕೆ ಉರುಳಿದ ಪರಿಣಾಮ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಧಾರವಾಡದಿಂದ ಸವದತ್ತಿಗೆ ತೆರಳುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಂದಕಕ್ಕೆ ಉರುಳಿದೆ. ಬಸ್ನಲ್ಲಿ ಸುಮಾರು 50 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಅಪಘಾತದಲ್ಲಿ ಓರ್ವರು ಮೃತಪಟ್ಟಿದ್ದು, 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯರ ಸಹಾಯದಿಂದ ರಕ್ಷಿಸಿ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮಾಹಿತಿ ತಿಳಿಯುತ್ತಿದ್ದಂತೆ ಧಾರವಾಡ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪಘಾತದ ನಿಖರ ಕಾರಣ ತಿಳಿದುಬಂದಿಲ್ಲ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಗಾಯಾಳುಗಳ ಆರೋಗ್ಯದ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಟಿ. ನರಸೀಪುರದಲ್ಲಿ ಯುವಕನ ಹುಚ್ಚಾಟ, ಕೈಯಲ್ಲಿ ಚಾಕು ಹಿಡಿದು ಪಟ್ಟಣ ಸುತ್ತಿದ ಅನಾಮಿಕ, ಭಯದಿಂದ ಬೆಚ್ಚಿಬಿದ್ದ ಸಾರ್ವಜನಿಕರು, ಯುವಕನನ್ನು ವಶಕ್ಕೆ ಪಡೆದ ಪೊಲೀಸರು, ತನಿಖೆ ಆರಂಭ. ಬಿಜೆಪಿ ನಾಯಕರಿಂದ ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಯತ್ನ, ಆರ್. ಅಶೋಕ್ ಸೇರಿ ಹಲವರು ಪೊಲೀಸ್ ವಶ. ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆದ ಕೈ ಕಾರ್ಯಕರ್ತ, ಕಾಲ್ನಡಿಗೆಯಲ್ಲಿ ಕಮಿಷನರ್ ಕಚೇರಿಗೆ ತೆರಳಿ ಕ್ರಮಕ್ಕೆ ಮನವಿ. ಕೊಪ್ಪಳದಲ್ಲಿ ರೈತರ ಹುತಾತ್ಮರ ದಿನದ ಅಂಗವಾಗಿ ನಡೆದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದಿದೆ. ಫ್ಯಾಕ್ಟರಿ ಗೇಟ್ ಮುರಿದು ಒಳನುಗ್ಗಿದ ರೈತರು, ಪರಿಸ್ಥಿತಿ ನಿಯಂತ್ರಿಸಲು ಸ್ಥಳದಲ್ಲಿದ್ದ ಡಿಸಿಎಸ್ಪಿ ಹರಸಾಹಸ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.